ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿಗಿರಿ ವ್ಲಾಗ್ಸ್. ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಡೇನು ಸೂಪರ್ ಆಗಿರಲಿ ಅಂತ ಹಾರೈಸ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ನನಗೆ ಒಂದು ಇಂಟರ್ವ್ಯೂ ಇತ್ತು, ಸೊ ಅದಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೊರಟ್ವಿ. ನಿಮಗೆ ಗೊತ್ತಿರುತ್ತೆ, ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಬರೀ ಎಲ್ಲ ಇಂಡಸ್ಟ್ರೀಸು, MNC ಕಂಪ್ನೀಸು, IT ಕಂಪ್ನೀಸೇ ಇರೋದು. ಇದು JK ಟೈರ್ಸ್, ನಿಮಗೆಲ್ಲ ಗೊತ್ತೇ ಇರುತ್ತೆ. JK ಟೈರ್ಸ್ದು 3 ಬ್ರ್ಯಾಂಚಸ್ ಇದೆ ಮೈಸೂರಲ್ಲಿ, ಸೊ ಇದು ಒಂದು ಬ್ರ್ಯಾಂಚು. ಇದು JK ಟೈರ್ಸ್ದು ಇನ್ನೊಂದು ಬ್ರ್ಯಾಂಚ್. ಇಂಟರ್ವ್ಯೂ ಬೇಗನೆ ಮುಗೀತು, ಸೊ ಹಾಗೆ ಹೋಗ್ತಾ ದಾರಿಯಲ್ಲಿ ಚಿಕನ್ ತಗೊಂಡು ಹೊರಟ್ವಿ. ಸೊ ನಾನು ನಿಮ್ಮೆಲ್ಲರಿಗೂ ಇವತ್ತು ಚಿಕನ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತೀನಿ. ಈಸಿಯೆಸ್ಟ್ ಆ್ಯಂಡ್ ಕ್ವಿಕ್ಕೆಸ್ಟ್ ಮೆಥಡಲ್ಲಿ ಮಾಡುವಂಥ ಚಿಕನ್ ರೆಸಿಪಿ. ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಈರುಳ್ಳಿ, ದಪ್ಪಮೆಣಸಿನ್ಕಾಯಿ, ಟೊಮ್ಯಾಟೊ, ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಆಯಿಲ್. ಏನಂದರೆ ಇಲ್ಲಿ ಅಳತೆ ಎಲ್ಲ ನಾನು ಚಿಕನ್ ಮೇಲೆ ಅಳತೆ ತೊಗೊಂಡಿರುವಂಥದ್ದು. ನಾನು 1.5 kg ಚಿಕನ್ಗೆ ಗ್ರೇವಿ ಮಾಡ್ತಾ ಇರೋವಂಥದ್ದು. ಸೊ ನೀವು ಎಷ್ಟು ಅಳತೆಗೆ ಮಾಡ್ತೀರಾ, ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರಾ ಅದರ ಅಳತೆ ಮೇಲೆ ನೀವು ಈರುಳ್ಳಿನೇ ಆಗಿರ್ಬೋದು, ಟೊಮೊಟೊನೇ ಆಗಿರ್ಬೋದು, ದಪ್ಪಮೆಣಸಿನ್ಕಾಯಿನೇ ಆಗಿರ್ಬೋದು, ಸೊ ಅದನ್ನು ತಗೊಳ್ಳಿ. ಇಷ್ಟೇ ಕ್ವಾಂಟಿಟಿ ತೊಗೋಬೇಕು, ಅಷ್ಟೇ ಕ್ವಾಂಟಿಟಿ ತೊಗೋಬೇಕಂತ ಏನಿಲ್ಲ. ಒಂದು ಕಣ್ಣಿನ ಅಳತೆ ಮೇಲೆ ಹಾಕಿರುವಂಥದ್ದು ನಾನು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗೋ ತನಕ. ಯಾವುದೇ ಇಂಗ್ರೀಡಿಯೆಂಟ್ ಆದರೂ ಒಂದು ಹಾಕಿದ ತಕ್ಷಣ ಇನ್ನೊಂದು ಹಾಕ್ಬಿಡ್ಬಾರ್ದು. ಸೊ ಅಟ್ಲೀಸ್ಟ್ 1 to 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಿ ಅದರ ಫ್ಲೇವರ್ ಬಿಡೋ ತನಕ ಫ್ರೈ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ. ಅದಾದಮೇಲೆ ಈರುಳ್ಳಿ ಹಾಕಿದ ನಂತರ ದಪ್ಪಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ಮಿನಿಟ್ಸ್. ಆಮೇಲೆ ಟೊಮ್ಯಾಟೊನ ಹಾಕಿದ್ದೀನಿ. ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕನನ್ನು ಸೇರಿಸ್ಕೊಳ್ಳಿ. ಸೊ ಯಾವತ್ತೂ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಅದ್ರ ಕ್ವಾಂಟಿಟಿಗಿಂತ ದೊಡ್ಡ ಪಾತ್ರೆನೇ ಯೂಸ್ ಮಾಡಿ. ನಾನಿಲ್ಲಿ ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಇದು ನಾನ್ ಸ್ಟಿಕ್ ಸ್ಟವ್ ಆಗಿರೋದ್ರಿಂದ ನಾನ್ ಸ್ಟಿಕ್ ಕುಕ್ಕರೇ ಬೇಕಾಗಿತ್ತು. ಇದೇ ಇದ್ದಿದ್ದು ಚಿಕ್ಕದು, ಸೊ ಅದಕ್ಕೆ ಇದು ತೊಗೊಂಡ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಕುಕ್ಕರಲ್ಲಿ ಯಾವತ್ತು ಚಿಕನ್ನ ಬೇಯಿಸ್ಕೊಂಡ್ಬಿಟ್ಟು ತುಂಬ ಬೆಂದೋಗ್ಬಿಡುತ್ತೆ. ಸೊ ನಾನೇನು ಮುಚ್ಚಿ ಬೇಯಿಸಿಲ್ಲ, ಬಟ್ ಸ್ಟಿಲ್ ಗ್ರೇವಿ ಅಲ್ವಾ, ಅದಕ್ಕೆ ಸುಮ್ಮನೆ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸೇರಿಸಿ ಅದಾದಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಸೊ ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ಅರಿಶಿನದ ಪುಡಿ ಸೇರಿಸ್ಕೊಳ್ಳಿ. ಆ್ಯಕ್ಚುಲಿ ಅರಿಶಿನದ ಪುಡಿ ಉಪಯೋಗಿಸೋದ್ರಿಂದ ಚಿಕನಲ್ಲಿ ಏನೇ ಒಂದು ಬ್ಯಾಕ್ಟೀರಿಯಾಸ್ ಏನೇ ಇದ್ದರೂ ಅದೆಲ್ಲ ಇದಾಗ್ಬಿಡುತ್ತೆ, ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಏನಪ್ಪ ಅಂದರೆ, ಚಿಕನ್ಗೆ ಅರಿಶಿನದ ಪುಡಿ ಹಾಕೋದ್ರಿಂದ ಚಿಕನ್ ಪೀಸಸ್ ಎಲ್ಲ ಸ್ವಲ್ಪ ಹಾರ್ಡ್ ಆಗುತ್ತೆ, ಸಾಫ್ಟಾಗಿರೋದು. ಸೊ ಅದಕ್ಕೆ ನಾನು ಸ್ವಲ್ಪನೇ ಹಾಕೋತೀನಿ, ನಂಗೆ ಸಾಫ್ಟಾಗಿರೋದೇ ಇಷ್ಟ. ಮೀಟ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಫ್ಲೇವರ್ ಅಂತ ಹೇಳಿಬಿಟ್ಟು. ನೀವು ಬೇಕಂದರೆ ಸ್ಕಿಪ್ ಮಾಡಬಹುದು ಇದನ್ನು. ಸ್ವಲ್ಪ ಗರಂ ಮಸಾಲಾನ ಸೇರಿಸಿದ್ದೀನಿ. ಅದಾದಮೇಲೆ ಚಿಕನ್ ಮಸಾಲ, ಇದೇ ಮೇನ್ ಇಂಗ್ರೀಡಿಯೆಂಟು. ಸೊ ಫ್ಲೇವರ್ ಬರೋದೇ ಇದರಿಂದ. ಸೊ ಚಿಕನ್ ಮಸಾಲಾನ ಒಂದು 1 ಪ್ಯಾಕೆಟ್ ಅಥವಾ 2 ಪ್ಯಾಕೆಟ್, ನಿಮ್ಗೆ ಎಷ್ಟು ಗ್ರೇವಿ ಬೇಕು, ನಿಮಗೆ ಎಷ್ಟು ಚಿಕನ್ನಿಗೆ ಮಾಡ್ತಾಯಿದ್ದೀರಾ ಅದರ ಮೇಲೆ ಹಾಕ್ಕೊಳ್ಳಿ. ಅದನ್ನೆಲ್ಲ ಹಾಕಿ ಆಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು 10 to 15 ಮಿನಿಟ್ಸ್ ಅದನ್ನು ಕುಕ್ ಆಗೋಕ್ಕೆ ಬಿಡಿ. ಚೆನ್ನಾಗಿ ಅದು ಕುಕ್ ಆದಮೇಲೆ ಅದೇ ಫ್ಲೇವರ್ ಬರುತ್ತೆ. ಸೊ ರೆಡಿ ಟು ಸರ್ವ್.
ಆ್ಯಕ್ಚುಲಿ ರೆಸಿಪಿ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಹೊಟ್ಟೆ ಬೇರೆ ತುಂಬ ಹಸಿದಿತ್ತು. ಊಟ ಮಾಡೋ ಇದರಲ್ಲಿ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಡೂ ಸಪೋರ್ಟ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಸೊ ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೀಟ್ ಯು ಆಲ್ ಇನ್ ಮೈ ಅನದರ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.